ಇಳುವರಿ ನಮಗೆ ಚೆನ್ನಾಗಿ ಬರಬೇಕು ಅಂತಂದ್ರೆ ಭೌತಿಕ ಗುಣ, ರಾಸಾಯನಿಕ ಗುಣ ಹಾಗೂ ಜೈವಿಕ ಗುಣ ಅಂತ ಹೇಳ್ಬಿಟ್ಟು ನಾವು ತಿಳಿಸ್ತೀವಿ. ಮಣ್ಣು ತಟಸ್ಥತೆಯಲ್ಲಿದೆ, ನೀರು ಅನ್ನೋದು ಇಂಗುತ್ತೆ. ನಮಸ್ತೆ ಭರತ್ ಅವರೇ. ಸರ್ ನಮಸ್ತೆ ಸರ್. ಈಗ ಈ ತೋಟನ ನೋಡಿದಿರಿ, ಏನು ಇವತ್ತೊಂದು ಈ ಫಸಲು ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿನೂ ಆಗ್ತಾ ಇದೆ. ಸರ್ ಚೆನ್ನಾಗಿದೆ. ಆಮೇಲೆ ಈ ಗ್ರೀನಿಶ್ ನೋಡಿದ್ರೂ ಬಹಳ ಖುಷಿ ಆಗ್ತಿದೆ. ಆಮೇಲೆ ಇವರ ತ್ಯಾಜ್ಯಗಳ ನಿರ್ವಹಣೆ ಬಗ್ಗೆನೂ ಬಹಳಷ್ಟು ಒಂದು ಒಳ್ಳೆಯ ವಿಚಾರನೆ. ಸೊ ಇವ್ರಿಗೆ ಇಷ್ಟೊಂದು ಇಳುವರಿ ಬರಬೇಕು ಅಂತಂದ್ರೆ ನಾನು ಡಾಕ್ಟರ್ ಸಾಯಿಲ್ ಹಾಕಿದೆ ಸರ್ ಬಂತು ಅಂತ ನಮ್ಮ ರೈತರು ಹೇಳ್ತಾ ಇರುವಂಥದ್ದು. ಬಟ್ ಸೈಂಟಿಫಿಕ್ ಆಗಿ ಯಾವ ರೀತಿ ಇಲ್ಲೇ ಆ ಡಾಕ್ಟರ್ ಸಾಯಿಲ್ ವರ್ಕ್ ಆಗಿದೆ, ಪ್ಲಸ್ ಇದೆಲ್ಲ ಏನೆಲ್ಲ ಬದಲಾವಣೆ ಆಗಿದ್ದಕ್ಕೋಸ್ಕರ ಇಷ್ಟೊಂದು ಉತ್ಕೃಷ್ಟವಾಗಿ ಕ್ರಾಪ್ ಬರೋದಕ್ಕೆ ಮೂಲ ಕಾರಣ ಅನ್ನುವಂಥದ್ದನ್ನ ನಮ್ಮ ರೈತರಿಗೆ ತಾವು ತಿಳಿಸ್ಕೊಡ್ಬೇಕು ದಯವಿಟ್ಟು. ಖಂಡಿತ ಸರ್. ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ಹರೀಶ್ ಅವರ ತೋಟದಲ್ಲಿ ಇದ್ದೀವಿ. ಇಲ್ಲಿ ಏನು ಅಂತಂದರೆ ಇಷ್ಟೊತ್ತು ನಾವು ಮಾತಾಡಿ ಒಳ್ಳೆ ಇಳುವರಿ ಪಡೆದಿದ್ದಾರೆ ಅಂತ ಹೇಳಿದ್ರು, ಮಣ್ಣಲ್ಲೆಲ್ಲ ಕ್ಯಾರೆಕ್ಟರ್ಸ್ ಚೇಂಜ್ ಆಗಿದೆ ಅಂತ ಹೇಳಿದ್ರು. ಹೇಗಾಯಿತು, ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ರಿಂದ ಆಗೋಯ್ತು ಅನ್ನೋದಕ್ಕೆ ಮೇಲ್ನೋಟಕ್ಕೆ ಸರ್ ಅವರು ತಿಳಿಸಿದ್ರು. ಬಟ್ ಆದ್ರೂ ನಾವು ಒಂದು ವೈಜ್ಞಾನಿಕವಾಗಿ ತಿಳ್ಕೋಬೇಕು ಅಂತಂದರೆ ಹೇಗೆ ಇಳುವರಿ ನಮಗೆ ಚೆನ್ನಾಗಿ ಬರಬೇಕು ಅಂತಂದರೆ ಒಳ್ಳೆ ಮಣ್ಣಿಂದನೇ ಅದು ಸಾಧ್ಯ. ಒಳ್ಳೆ ಮಣ್ಣಿಂದ ಸಾಧ್ಯ ಅಂದ ತಕ್ಷಣ ನಾವು ಏನಂತ ತಿಳ್ಕೊಬಿಡ್ತೀವಿ, ಮಣ್ಣು ಚೆನ್ನಾಗಿದ್ರೆ ಆಗುತ್ತಾ? ಇಲ್ಲ. ಮಣ್ಣಲ್ಲಿ ಕೆಲವೊಂದು ಗುಣಗಳಿರುತ್ತೆ. ಭೌತಿಕ ಗುಣ, ರಾಸಾಯನಿಕ ಗುಣ ಹಾಗೂ ಜೈವಿಕ ಗುಣ ಅಂತ ಹೇಳ್ಬಿಟ್ಟು ನಾವು ತಿಳಿಸ್ತೀವಿ. ಭೌತಿಕ ಗುಣದಲ್ಲಿ ಏನೇನು ಬರುತ್ತೆ, ಇಲ್ಲಿ ನೋಡೋದಾದರೆ ಭೌತಿಕ ಅಂತಂದರೆ ನಾವು ಮೇಲ್ನೋಟಕ್ಕೆ ಏನು ನೋಡ್ತೀವಿ, ಅದು ನಮಗೆ ಭೌತಿಕ ಗುಣ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ. ಮೇಲ್ನೋಟಕ್ಕೆ ಏನು ಅಂತಂದರೆ ಮಣ್ಣು ಯಾವ ಥರ ಇದೆ, ಗಟ್ಟಿ ಇದೆಯಾ, ಮೃದು ಇದೆಯಾ? ಇಲ್ಲಿ ನೋಡ್ಬೋದು ನೀವು, ಅಗಿತಾ ಇದ್ದರೆ ಕೈಯಿಂದನೇ ಮಣ್ಣು ಬರ್ತಾ ಇದೆ. ಮಣ್ಣು ಸಹ ಒಳ್ಳೆ ಚಾಪುಡಿ, ಏನು ಟೀ ಪೌಡ್ರ್ ಅಂತ ಹೇಳ್ತೀವಿ, ಆ ಚಾಪುಡಿ ಥರ ಮಣ್ಣು ಇದೆ. ಇಲ್ಲಿ ಅಂಟ್ತಾ ಇಲ್ಲ, ನೀವು ನೋಡ್ಬೋದು. ಈ ಥರ ಮಣ್ಣಿದ್ದಾಗ ಏನಾಗುತ್ತೆ ಅಂತಂದರೆ ಮಣ್ಣು ಮೃದುವಾದಾಗ ಮೇಯ್ನಾಗಿ ಏನು ಅಂತಂದರೆ ಬೇರುಗಳ ಬೆಳವಣಿಗೆ. ಬೇರುಗಳು ಸರಾಗವಾಗಿ ಬೆಳೆಯುತ್ತೆ, ಮಣ್ಣಲ್ಲಿ ಗಾಳಿ ಆಡುತ್ತೆ, ನೀರು ಅನ್ನೋದು ಇಂಗುತ್ತೆ. ಇಲ್ಲಿ ಮಳೆ ಬಿದ್ದು ಸುಮಾರು ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ ಅಂತಲೂ ಹೇಳಿದ್ರೆ, ಆದ್ರೂ ನಮಗೆ ತೇವಾಂಶ ಅನ್ನೋದು ಅಷ್ಟೊಂದು ಜಾಸ್ತಿ ಇಲ್ಲ, ಮಣ್ಣು ಇನ್ನೂ ಮೃದುವಾಗೇ ಇದೆ. ಇದನ್ನು ನಾವು ಭೌತಿಕ ಗುಣ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ರಾಸಾಯನಿಕ ಗುಣ ಅಂತಂದರೆ ಏನು ಬರುತ್ತೆ ಅಂತಂದರೆ ಮಣ್ಣಿನ pH ಅಂದರೆ ಮಣ್ಣಿನ ರಸಸಾರದ ಬಗ್ಗೆ ಮಾತಾಡ್ತೀವಿ ನಾವು. pH ಅಂತಂದರೆ ಹೇಗೆ, ತಟಸ್ಥ pH ಆಮ್ಲೀಯ ಮಣ್ಣು ಅಥವಾ ಕ್ಷಾರೀಯ ಮಣ್ಣು ಅಂತೇಳಿ ಕರಿತೀವಿ. 6ರಿಂದ 7.5 ಈ ಮಧ್ಯದಲ್ಲಿರೋ ಇದನ್ನು ನಾವು ತಟಸ್ಥ ಮಣ್ಣು ಅಂತೇಳಿ ಕರಿತೀವಿ. 6 ಕೆಳಗಡೆ ಇತ್ತಂತಂದರೆ ಆಮ್ಲೀಯ ಮಣ್ಣು ಅಂತೇಳಿ ಕರಿತೀವಿ. ಅಥವಾ 7.5 ಮೇಲೆ ಇದ್ದೆ ಕ್ಷಾರೀಯ ಮಣ್ಣು ಅಂತೇಳಿ ಕರಿತೀವಿ. pH 7 ಇದೆ. pH 7 ಇರೋದ್ರಿಂದ ಇದು ತಟಸ್ಥ ಮಣ್ಣು ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ರಾಸಾಯನಿಕ ಗುಣದಲ್ಲಿ ಮಣ್ಣು ತಟಸ್ಥತೆಯಲ್ಲಿದೆ. ಈ ತಟಸ್ಥತೆಯಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಬೇರುಗಳು ನಾವು ಕೊಡೋ ಯಾವುದೇ ಗೊಬ್ಬರ ಆಗಿರ್ಬೋದು, ಡಾಕ್ಟರ್ ಸಾಯಿಲ್ ಹಾಕಿದ್ಮೇಲೆ ಆಗುವಂಥ ಚೇಂಜಸ್ ಆಗಿರ್ಬೋದು, ಇವೆಲ್ಲದನ್ನು ಬೇರುಗಳು ಎಳ್ಕೊಳೋ ಪರಿಸ್ಥಿತಿಯಲ್ಲಿ ಇರುತ್ತೆ. ಇದನ್ನು ನಾವು ರಾಸಾಯನಿಕ ಗುಣ ಅಂತ ಹೇಳ್ಬಿಟ್ಟು ನಾವು ತಿಳಿಸ್ಬೋದು. ಅದೇ ರೀತಿಯಲ್ಲಿ ಜೈವಿಕ ಗುಣ ಅಂತಂದರೆ ಏನು? ಡಾಕ್ಟರ್ ಸಾಯಿಲಲ್ಲೂ ಅಂದರೆ ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಸಂಸ್ಥೆಯ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳಲ್ಲೂ ನಮಗೆ ಜೀವಾಣುಗಳಿರುತ್ತೆ. ಉಪಯೋಗಕಾರಿಯಾದ ಜೀವಾಣುಗಳಿರುತ್ತೆ. ಅದನ್ನು ನಾವು ಮಣ್ಣಿಗೆ ಹಾಕಿದಾಗ್ಲೂ ಮಣ್ಣಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಏನು ಅಂತಂದರೆ ನಮಗೆ ಸಾರಜನಕ ಸ್ಥಿರೀಕರಣ ಆಗಿರ್ಬೋದು, ಮಣ್ಣಿನಲ್ಲಿ ಪೊಟ್ಯಾಷಿಯಮ್ ಹಾಗೂ ಫಾಸ್ಫರಸ್ನ ಅದನ್ನು ಮಣ್ಣಿನಿಂದ ಕರಗಿಸಿ ಬೇರುಗಳಿಗೆ ತಲುಪಿಸೋವಂಥ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇವೆಲ್ಲನೂ ಬೆಳವಣಿಗೆ ಅನ್ನೋದು ಜಾಸ್ತಿ ಆಗುತ್ತೆ. ಇಲ್ಲಿ ನಾವು ನೋಡೋದಾದರೆ ಎರೆಹುಳುಗಳು, ಉತ್ಕೃಷ್ಟವಾಗಿ ಎರೆಹುಳುಗಳ ಬೆಳವಣಿಗೆ ಅನ್ನೋದು ಚೆನ್ನಾಗಿದೆ ಇದರಲ್ಲಿ. ಎರೆಹುಳುಗಳ ಬೆಳವಣಿಗೆ ಇದೆ. ಹಾಗೂ ಇಲ್ಲಿ ಹಾಕಿರೋ ತ್ಯಾಜ್ಯಗಳನ್ನ ನೀವು ಗಮನಿಸ್ಬೋದು. ತ್ಯಾಜ್ಯಗಳು ಕಳಿಯೋದ್ರಲ್ಲಿನೂ ಉಪಯೋಗಕಾರಿಯಾಗಿರೋ ಸೂಕ್ಷ್ಮಾಣು ಜೀವಗಳು ಇಲ್ಲಿ ನೋಡ್ಬೋದು ನೀವು. ಶಿಲೀಂಧ್ರಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಎಲ್ಲ ನೋಡಿ ಇಲ್ಲಿ ಇದೆಲ್ಲ ಕಳಿಸ್ತಿರೋದು ಇದು. ಇದು ಜೈವಿಕ ಗೊಬ್ಬರಗಳು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿದ ಮೇಲೆ ಇದೆಲ್ಲ ಚೇಂಜಸ್ ಆಗಿದೆ. pH ನ್ಯೂಟ್ರಲ್ಗೆ ಬಂದಿದೆ. ಹಾಗೂ ಬೆಳೆನ ನೀವು ಆಲ್ರೆಡಿ ಗಮನಿಸಿದ್ದೀರಾ, ಉತ್ಕೃಷ್ಟವಾದ ಬೆಳೆ ಬಂದಿದೆ, ರೈತರಿಗೆ ಒಳ್ಳೆ ಲಾಭದಾಯಕ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇದೇ ರೀತಿ ನಿಮ್ಮ ತೋಟಗಳಲ್ಲೂ ನೀವು ಬದಲಾವಣೆಗಳನ್ನ ನೋಡಬೇಕು ಅಂತಂದರೆ ಹಾಗೂ ಡಾಕ್ಟರ್ ಸಾಯಿಲ್ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಮ್ಮನ್ನು ಸಂಪರ್ಕಿಸಿ. ಈ ಮೇಲೆ ಕೊಟ್ಟಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವಾಗಾದರೂ. ನಾವು ನಿಮ್ಮ ತೋಟಕ್ಕೆ ಭೇಟಿ ನೀಡಿ ಮಣ್ಣನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಬೆಳೆಯನ್ನು ಯಾವ ರೀತಿ ಆರೋಗ್ಯಕರವಾಗಿ ಬೆಳೆಸ್ಕೋಬೇಕು
ಅನ್ನೋ ಎಲ್ಲ ಮಾಹಿತಿನೂ ನಿಮಗೆ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು.